ಒದ್ದಟ್ಟೆ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಿರಣ್. MDH ಮತ್ತು ಮಾರ್ಕೆಟ್ ಟೈಮ್ಸ್ ಕಡೆಯಿಂದ ನಾವು ನನ್ನ ಊರಿನ ಮಣ್ಣು ಅನ್ನೋ ಒಂದು ಜಾಗೃತಿ ಅಭಿಯಾನವನ್ನು ಮೂಡಿಸಲಿಕ್ಕೆ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ಹಾಗೆ ನಮ್ಮ ಜೊತೆ ಸಹಕರಿಸ್ತಕ್ಕಂಥ ಈ ಗ್ರಾಮಸ್ಥರು ಹಾಗೂ ರೈತರಾದಂಥ ಎಂ ಲಿಂಗಪ್ಪ ನವರಿಗೆ ಹಾಗೂ ಜೆ ಗೌರಯ್ಯ, KM ಕಾಶಿನಾಥ್, ಗೋವಿಂದ ರೆಡ್ಡಿ, ನೂರ್ ಭಾಷಾ ಹಾಗೂ ಮಂಜುರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಹಾಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಈ ನನ್ನ ಊರಿನ ಮಣ್ಣು ಅನ್ನೋ ಕಾರ್ಯಕ್ರಮ ಜಾಗೃತಿ ಅಭಿಯಾನವು ಒಂದು ರೈತರಲ್ಲಿ ಒಂದು ಜಾಗೃತಿ ಮೂಡಿಸೋಕೆ ಬಂದಿದ್ದೀವಿ. ಯಾಕಂತಂದರೆ ನಾವು ನೋಡ್ತಾ ಇದ್ದೀವಿ ಇವಾಗ ನಮ್ಮ ಪರಿಸರ ಅಥವಾ ನಮ್ಮ ಮಣ್ಣು ಏನೈತಲ್ಲ ಗುಣಮಟ್ಟ ಕಳ್ಕೊಳ್ತಾ ಇದೆ. ಅಂದರೆ ನಾವು ಔಷಧಗಳನ್ನ ಹೊಡೆದ್ರೆ ಮಾತ್ರ ನಮ್ಮ ಭೂಮಿ ನಮಗೆ ಫಲ ಕೊಡೋಗತ್ತೆ. ಅದರಿಂದ ಏನಾಗ್ತಾ ಇದೆ, ನಾವು ಜಾಸ್ತಿ ಔಷಧಗಳನ್ನ ಬಳಸ್ತಾ ಇದ್ದೀವಿ, ಅಂದರೆ ಕೀಟನಾಶಕಗಳು ಅವನ್ನೆಲ್ಲ ಜಾಸ್ತಿ ಬಳಸ್ತಾ ಇದ್ದೀವಿ. ಅದರಿಂದ ಏನಾಗ್ತಾ ಇದೆ, ನಮ್ಮ ಮಣ್ಣಿನ ಫಲವತ್ತತೆ ಕಳ್ಕೊಳಗತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಹಳೆ ಕಾಲದಾಗ ನಮ್ಮ ತಾತವರಾಗಲಿ ಮುತ್ತಾತವರಾಗಲಿ ನೋಡ್ತಾ ಇದ್ವಿ, ಅವಾಗ ಸಾವಯವ ಕೃಷಿ ಮಾಡ್ತಾಯಿದ್ರು, ಹೌದಾ? ಈ ಹಸುವಿನ ಸಗಣಿ, ಗೋಮೂತ್ರ, ಬೇರೆ ಬೇರೆ ಎರೆಹುಳ ಗೊಬ್ಬರ ಅಂಥವನ್ನೆಲ್ಲ ಇದು ಮಾಡ್ತಿದ್ರು. ನಾವು ಇವಾಗ ನೋಡ್ತಾ ಇದ್ದೀವಿ ನಮ್ಮ ಮಣ್ಣಲ್ಲಿ ಯಾವುದೇ ಥರದ ಎರೆಹುಳು ಅವಾಗ ಹಳೆ ಕಾಲದಾಗ ಒಂದು 20-25 ವರ್ಷದ ಕೆಳಗೆ ನೋಡೋಕೆ ಹೋದರೆ ಒಂದು ಬಂಡೆ ಸಣ್ಣ ಕಲ್ಲು ಎತ್ತಿದ್ರೆ ಅದ್ರ ಕೆಳಗೆ ಎರೆಹುಳು ಅಂದರೆ ಮಳೆ ಹುಳ ಅಂತಾರೆ, ಅವು ಸಿಗ್ತಿದ್ವು. ಇವಾಗ ಅದು ಕೂಡ ಇಲ್ಲ. ಯಾಕೆ? ನಾವು ಬಳಸ್ತಕ್ಕಂಥ ಈ ಕೀಟನಾಶಕಗಳಿಂದಾನೆ, ಹೌದಾ? ಹಾಗೆ ನಾವು ನೋಡ್ತಾ ಇದ್ದೀವಿ ಇವಾಗ ಎಲ್ಲ ಊರಲ್ಲಿ ಸಣ್ಣ ಹುಡುಗರಾಗಲಿ ಎಲ್ಲರೂ ಕ್ಯಾನ್ಸರ್, ಪಾರ್ಶ್ವವಾಯು, ಪ್ಯಾರಲಿಸಿಸ್ ಸ್ಟ್ರೋಕ್ ಅಂತಾರೆ, ಅದು ಮತ್ತು ಹಾರ್ಟ್ ಅಟ್ಯಾಕ್ ಅವೆಲ್ಲ ಬರ್ತಾ ಇದ್ದಾವೆ, ಹೌದಾ? ಯಾವುದಕ್ಕೋಸ್ಕರ? ಈ ನಾವು ಬಳಸ್ತಕ್ಕಂಥ ಕೀಟನಾಶಕಗಳಿಂದಾನೆ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊತಾ ಇದ್ದೀನಿ. ಹಾಗೆ ಇದನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು? ಯಾರಾದರೂ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಇಲ್ಲಿ ಮಾಡಿರ್ತೀವಿ, ಗೊತ್ತಿರುತ್ತೆ ಯಾವ ಥರ ಇದನ್ನು ಕೀಟನಾಶಕಗಳನ್ನ ಕಡಿಮೆ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು 100% ಅದನ್ನು ಕಡಿಮೆ ಚೇಂಜ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ಯಾವ ಥರ ನಮ್ಮ ತಾತರು ಮುತ್ತಾತರು ಎಲ್ಲ ಬಳಸ್ತಿತ್ತಂತ ಸಾವಯವ ಕೃಷಿ ಬಳಸ್ಕೊಂಡು ನಾವು ಇದನ್ನು ಕಡಿಮೆ ಮಾಡ್ಕೋಬೋದು. ಇಲ್ಲಿ ನನಗನ್ಸಿದ ಮಟ್ಟಿಗೆ ಈ ಕಡೆ ಸುತ್ತಮುತ್ತಲೆಲ್ಲ ಮೆಣಸಿನ್ಕಾಯಿ ಬೆಳೆಯೋರೇ ಜಾಸ್ತಿ ಇದ್ದಾರೆ, ಹೌದಾ? ಈ ವರ್ಷ ನೋಡೋಕೆ ಹೋದರೆ ಎಲ್ಲ ರೇಟ್ ಕಡಿಮೆ ಆಯಿತು, ಅಂದರೆ ಬೆಲೆಗಳು ಕಡಿಮೆ ಆದವು. ಯಾವುದಕ್ಕೋಸ್ಕರ? ಕಾರಣ ಏನಾದರೂ ಗೊತ್ತಾ ಯಾರಿಗಾದ್ರು? ಅಣ್ಣ ಅಲ್ಲ, ನಿಮ್ಗೆ ಗೊತ್ತ ಏನೇನ ಒಂದು ಯಾರಾದರೂ ಹೇಳ್ತೀರಣ್ಣ ಕಾರಣ? ಕ್ವಾಲಿಟಿ ಕಡಿಮೆ ಇರೋದ್ರಿಂದ ಆಯಿತು ಮೆಣಸಿನಕಾಯಿ. ಕ್ವಾಲಿಟಿ ಕಡಿಮೆ ಆಗಿರೋದ್ರಿಂದ. ಏನು ಕ್ವಾಲಿಟಿ? ಇನ್ನೊಬ್ರು ಏನಂತಾರೆ, ನಾವು ಜಾಸ್ತಿ ಬೆಳೆದೀವಿ ಇಲ್ಲಿ, ಈ ಸುತ್ತಮುತ್ತಲ ಜಾಸ್ತಿ ಮೆಣಸಿನ್ಕಾಯಿ ಬೆಳೀತೋದಕ್ಕೋಸ್ಕರ ಅದಕ್ಕೆ ಜಾಸ್ತಿ ರೇಟ್ ಹೋಗ್ತಾ ಇಲ್ಲ ಅಂತ ಒಬ್ಬೊಬ್ರು ಅಂತಾರೆ, ಹೌದಾ? ಏನು ಕ್ವಾಲಿಟಿ ಅಂದರೆ, ಕ್ವಾಲಿಟಿ ನಾವು ಏನು ಮಾರಾಟ ಮಾಡ್ತೀವಲ್ಲ, ನಮ್ಮ ಹತ್ರ ದಳ್ಳಾಳಿಗಳು ಬಂದು ತಗೊಂಡೋಗಿ ಅವ್ರು ಏನು ಮಾಡ್ತಾರೆ, ಇಂಥ ದೊಡ್ಡ ಕಂಪ್ನಿಗಳಿಗೆ MDH ಅಥವಾ ಬೇರೆ ಬೇರೆ ಎವರೆಸ್ಟ್ ಆಗಲಿ, ಬೇರೆ ನಾವು ಮಸಾಲೆ ಪದಾರ್ಥಗಳು ಏನು ತೊಗೊಂಬರ್ತೀವಲ್ಲ ಅಂಗಡಿಯಿಂದ, ಅವರು ತೊಗೊಂಡೋಗ್ತಾರೆ ನಮ್ಮಿಂದ, ಹೌದಾ? ಅವ್ರು ಏನು ಮಾಡ್ತಾರೆ, ಕೆಲವೊಂದನ್ನ ಇಲ್ಲೇ ನಮ್ಮ ದೇಶದೊಳಗೆ ಮಾರಾಟ ಮಾಡ್ತಾರೆ. ಇನ್ನು ಕೆಲವೊಂದು ವಸ್ತುಗಳನ್ನ ಕೆಲವೊಂದು ಮಸಾಲೆ ಪದಾರ್ಥಗಳು, ಆ ಕಚ್ಚಾ ವಸ್ತುಗಳು ಏನಿದಾವಲ್ಲ ಮೆಣಸಿನ್ಕಾಯಿ ಅಂಥವನ್ನ ಬೇರೆ ದೇಶಕ್ಕೆ ಕಳಿಸ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಅವರು ಸುಮ್ಮನೆ ತಗೊಳಲ್ಲ, ಅವ್ರೇನು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. 152 ಸಾರಿ ಅದನ್ನು ಪರೀಕ್ಷೆ ಮಾಡ್ತಾರೆ. ಅವಾಗೇನು ಗೊತ್ತಾಗುತ್ತೆ ಅಂದರೆ, ನಮ್ಮ ಮೆಣಸಿನ್ಕಾಯಿ ಅಥವಾ ನಮ್ಮ ಬೇರೆ ಪದಾರ್ಥಗಳು ಏನಿದಾವಲ್ಲ ಅದರಲ್ಲಿ ಜಾಸ್ತಿ ಕೀಟನಾಶಕಗಳು ಅಂದರೆ ಔಷಧಗಳು ಜಾಸ್ತಿ ಇದಾವೆ ಅಂತೇಳಿ ಅವ್ರು ಏನು ಮಾಡ್ತಿದ್ದಾರೆ, ರಿಜೆಕ್ಟ್ ಮಾಡ್ಯಾರ. ಅಂದರೆ ಅಲ್ಲಿಂದ ನಮ್ಮ ಏನು ಮೆಣಸಿನ್ಕಾಯಿ ಅವೆಲ್ಲ ಬೇರೆ ಪದಾರ್ಥಗಳು ಏನಿದಾವಲ್ಲ ಅವನ್ನ ವಾಪಸ್ ಕಳ್ಸ್ಯಾರ. ಅದಕ್ಕೋಸ್ಕರ ಅವಾಗ ನಮ್ಮ ರೈತರಿಗೆಲ್ಲ ಏನಾಯಿತು, ರೇಟ್ ಕಡಿಮೆ ಆಗೈತೆ ಅಂತ ಗೊತ್ತಾಗಿದ್ದವಾಗ, ಹೌದಾ? ಅದಕ್ಕೋಸ್ಕರ ಈ ಕೀಟನಾಶಕಗಳನ್ನ ಕಡಿಮೆ ಮಾಡಬೇಕು, ಹಂಗೆ ಒಳ್ಳೆ ಬೆಳೆ ಬೆಳಿಬೇಕು, ಹಂಗೆ ಈ ಪರಿಸರವನ್ನು ಕೂಡ ಕಾಪಾಡಬೇಕು ಅಂತೇಳಿ ಈಗ ಸರ್ಕಾರ ವತಿಯಿಂದ ಒಂದು ಪದ್ಧತಿನ ತಂದಿದ್ದಾರೆ. ಅದರ ಹೆಸರೇ IPM ಪದ್ಧತಿ ಅಂತ. IPM ಅಂದರೆ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಅದನ್ನು ಅಂದರೆ ಸಮಗ್ರ ಕೀಟ ನಿರ್ವಹಣೆ ಹೆಂಗೆ ಮಾಡಿಕೊಂಡು ನಾವು ಈ ಬೆಳೆಗಳನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ, ಸರಿನಾ? ಇವಾಗ ಅದನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ ನಾನು. ಈ IPM ಪದ್ಧತಿ 2 ವಿಧದಲ್ಲಿ, ಅಂದರೆ ಫಸ್ಟು ನಾವು ಇಲ್ಲಿ ಎಷ್ಟು ಜನ ನಿಮ್ಮ
ಹೊಲದ ಜಮೀನಿನ ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡ್ತೀರಾ ಅಂದರೆ ಇವಾಗ ಹೊಲ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೆಳೆಯೋಕ್ಕಿಂತ ಮುಂಚೆ ಇಲ್ಲಿ ಎಷ್ಟು ಜನ ನಿಮ್ಮ ಹೊಲದ ಮಣ್ಣು ಅಥವಾ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡಿಸ್ತೀರಿ? ನೀರನ್ನು ಮಾಡಿಸ್ತೀರಾ? ಯಾರು ಮಾಡಿಸಲ್ಲ. ಯಾಕೆ ಮಾಡಿಸ್ಬೇಕು? ಸುಮ್ಮನೆ ಹೋಗಿ ನಾವು ಬೀಜ ನೆಡ್ತೀವಿ, ನಾವು ಸುಮ್ಮನೆ ಸಸಿ ಎದ್ದೇಳ್ತಾವ ಬರ್ತಾವ ಅಂತ ನಾವು ಅನ್ಕೊಂತೀವಿ. ಆಗಲ್ಲ. ಯಾಕಂದರೆ ನಾವು ಏನು ಈ ವರ್ಷ ಬೆಳೆ ಬೆಳೆದಿರ್ತೀವಲ್ಲ ಅದರ ಪೋಷಕಾಂಶಗಳನ್ನ ಅವೆಲ್ಲ ಆ ಸಸಿ ಏನಿರುತ್ತಲ್ಲ ಬೆಳೆದಿರ್ತೀವಲ್ಲ ಫಸ್ಟಿಗೆ ಅದ್ರ ಬೆಳೆ ಅದೆಲ್ಲ ಅದನ್ನು ಆ ಮಣ್ಣಲ್ಲಿರುವಂಥ ಅಂಶಗಳನ್ನ ಅದು ತಗೊಂಡಿರುತ್ತೆ. ಹೌದಾ? ಅವಾಗೇನಾಗಿರುತ್ತೆ, ಅದು ಪೋಷಕಾಂಶಗಳು ಕಡಿಮೆ ಆಗಿರ್ತಾವ. ಇವಾಗ ಮೆಣಸಿನ್ಕಾಯಿ ಬೆಳೆಗೆ ಬೇರೆ ಪೋಷಕಾಂಶಗಳು ಬೇಕಾಗ್ತಾವೆ, ಕೆಲವೊಂದು ಹೆಚ್ಚು ಬೇಕಾಗ್ತಾವೆ, ಕಡಿಮೆ ಬೇಕಾಗ್ತಾವೆ. ಹೌದಾ? ನಾವೇನು ಮಾಡ್ತೀವಿ, ಯಾರು ಟೆಸ್ಟ್ ಮಾಡಿಸಲ್ಲ, ಎಲ್ಲಿ ನಾವು ಹೋಗಿ ಲ್ಯಾಬಲ್ಲಿ ಇದು ಮಾಡಿಸಲ್ಲ. ಯಾಕೆ ಬಿಡು ಸುಮ್ಮನೆ ಹಾಕೋಣ ಬರ್ತತೆ, ಯಾವ ಒಂದು ಔಷಧ ಹೊಡೆದ್ರೆ ಬೆಳಿತಾವಂತ ನಾವು ಅನ್ಕೊಂತೀವಿ. ಆದರೆ ಅದು ಹಂಗಲ್ಲ. ಏನು ಮಾಡಬೇಕು, ಫಸ್ಟು ನಾವು ನಮ್ಮ ಜಮೀನಿನ ಮಣ್ಣನ್ನು ಮತ್ತು ನೀರನ್ನು ಯಾವುದಾದ್ರೂ ಖಾಸಗಿ ಅಥವಾ ಸರ್ಕಾರಿ ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಖಾಸಗಿ ಕಂಪನಿಗಳು ಇರ್ತವೆ, ಅದರಲ್ಲಿ ಹೋಗಿ ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸಿದ್ರೆ ಅದರಲ್ಲಿ ಏನು ಪೋಷಕಾಂಶಗಳು ಕಡಿಮೆ ಇದ್ದಾವ, ಇದನ್ನು ಯಾವುದು ಯೂಸ್ ಮಾಡಬೇಕು, ಯಾವ್ದು ಜಾಸ್ತಿ ಹಾಕಬೇಕು, ಯಾವ ಔಷಧ ಹೊಡೆದ್ರೆ ನಮಗೆ ಬೆಳೆಗಳು ಚೆನ್ನಾಗಿ ಬರ್ತವೆ ಅಂತ ಅದರಲ್ಲಿ ತಿಳಿದು ಬರುತ್ತೆ. ಫಸ್ಟ್ ಮಾಡಬೇಕಾಗಿರೋದು IPM ಪದ್ಧತಿಯಲ್ಲಿ ಏನಂದರೆ, ಫಸ್ಟು ಮಣ್ಣು ಮತ್ತು ನೀರನ್ನು ಶುದ್ಧೀಕರಣ ಅಂದರೆ ಚಿಕಿತ್ಸೆ, ಅದಕ್ಕೆ ಏನೇನು ಇದು ಮಾಡಿಸ್ಬೇಕಂತೇಳಿ ನಾವು ಫಸ್ಟ್ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಬರ್ಬೇಕು. ಅದಾದ ನಂತರ ಏನು ಮಾಡಬೇಕಂದ್ರೆ ಬೀಜ ಚಿಕಿತ್ಸೆ. ನಾವು ಇವಾಗ ಇಲ್ಲಿ ಸಾಮಾನ್ಯವಾಗಿ ನೋಡೋಕೆ ಹೋದರೆ ನೀವು ಜಾಸ್ತಿ ಜನ ಏನು ಬೀಜ ಡೈರೆಕ್ಟಾಗಿ ಇದು ಜಮೀನಿಗೆ ಇದು ನೆಡ್ತೀರಾ, ಇಲ್ಲಾಂದರೆ ಇದು ನರ್ಸರಿಗಳಿಗೆ ಕೊಡ್ತೀರಣ್ಣ? ಜಾಸ್ತಿ ಜನ ನರ್ಸರಿಗೆ ಕೊಡ್ತೀರಿ. ಇಲ್ಲಿ ನಾವೇನು ಪದ್ಧತಿ ಐತಲ್ಲ, ಇದು ಬೀಜ ಯಾರು ನೆಡ್ತಿರಲ್ಲ ಅವ್ರಿಗೂ ಇದು ಉಪಯೋಗ ಆಗುತ್ತೆ. ಅದೇ ರೀತಿ ನಾವೇನಾದರೂ ನರ್ಸರಿಗೆ ಕೊಡ್ತೀವಿ ಅಂದರೆ ನಾವು ಬೀಜ ಚಿಕಿತ್ಸೆ ನಾವೇ ಮಾಡಿ ಕೂಡ ಕೊಡ್ಬೋದು, ನಾವು ಕೂಡ ಆ ಚಿಕಿತ್ಸೆನ ಮಾಡಿ ಕೊಡ್ಬೋದು. ಸರಿನಾ? ನಾನು ಹೆಂಗಂತ ಹೇಳ್ತೀನಿ ಈಗ ಒಂದೊಂದೇ. ಫಸ್ಟ್ ಏನು ಮಾಡಬೇಕು, ನಾವು ಬೀಜಗಳನ್ನ ಅಂಗಡಿಯಿಂದ ತೊಗೊಂಬರ್ತೀವಿ. ಅಂಗಡಿಯಿಂದ ತಂದಮೇಲೆ ನಾವೇನು ಮಾಡ್ತೀವಿ, ಹೋಗಿ ಡೈರೆಕ್ಟಾಗಿ ಅಥವಾ ನರ್ಸರಿಗೆ ಕೊಡ್ತೀವಿ. ಅದರಲ್ಲಿ ಮೊಳಕೆ ಬರ್ತಾವ ಮೊಳಕೆ ಬರಲ್ಲ ಅಂತ ನಿಮಗೆ ಗೊತ್ತಿಲ್ಲ, ಕಂಡುಹಿಡಿತೀರ ಯಾರಾದರೂ? ಯಾರಿಗಾದ್ರೂ ಗೊತ್ತೈತೆ ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾಹಿತಿ? ಯಾರಿಗೂ ಗೊತ್ತಿಲ್ಲ. ಮೊಳಕೆ ಬರೋದು ಗೊತ್ತಿಲ್ಲ ನಮ್ಗೆ. ಹೌದಾ? ಅದಕ್ಕೂ ಒಂದು ಪದ್ಧತಿ ಹೇಳ್ತೀನಿ ನಾನೀಗ, ಇದನ್ನು ಸ್ವಲ್ಪ ಚೆನ್ನಾಗಿ ಕೇಳ್ರಿ. ಫಸ್ಟು ಒಂದು ಟಬ್ಬಲ್ಲಿ ನೀರು ತೊಗೊಳ್ರಿ. ಟಬ್ಬಲ್ಲಿ ನೀರು ತೊಗೊಂಡು ಉಪ್ಪು, ಮನೇಲಿ ಉಪಯೋಗಿಸ್ತಕ್ಕಂಥ ಉಪ್ಪನ್ನು ಅದರಲ್ಲಿ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸ್ರಿ ಆ ನೀರಿಗೆ. ಅದಾದ ನಂತರ ನೀವು 1 kg ಬೀಜ ಅಥವಾ ಬೀಜ ಏನು ತಂದಿರ್ತೀರಲ್ಲ ಅಂಗಡಿಯಿಂದ, ಅದನ್ನು ಹಾಕಿ ಚೆನ್ನಾಗಿ ಕಲಸ್ರಿ 5 ರಿಂದ 10 ನಿಮಿಷ. ಅದರಲ್ಲೇ ಬಿಟ್ಟರೆ ನಿಮಗೆ ಒಳ್ಳೆ ಬೀಜಗಳು ಏನಿರುತ್ತಲ್ಲ, ಮೊಳಕೆ ಬರೋಂಥ ಬೀಜ ಅವೆಲ್ಲ ಕೆಳಗಡೆ ಕೂಡ್ತಾವೆ. ಯಾವುದು ಮೊಳಕೆ ಬರಲ್ಲ, ಯಾವುದು ನಮಗೆ ಉಪಯೋಗ ಬರಲ್ಲಲ್ಲ, ಅವು ಮೇಲೆ ತೇಲ್ತವೆ. ಅವನ್ನ ತೆಗೆದು ಸೈಡ್ಗಿಟ್ಟು ಈ ನೀರಿನ ಏನೈತಲ್ಲ ಸೋಸಿ ಚೆನ್ನಾಗಿ ಅವನ್ನ ಬೀಜಗಳನ್ನ ಏನು ಮಾಡಬೇಕು, ನೆರಳಲ್ಲೇ 2 ಗಂಟೆ ಕಾಲ ಒಣಗಿಸ್ಬೇಕು. ಸರಿನಾ? ಈ ಪದ್ಧತಿ ಇದನ್ನು ಮಾಡೋದ್ರಿಂದ ನಮಗೆ ಯಾವುದು ಮೊಳಕೆ ಬರುತ್ತೆ, ಮೊಳಕೆ ಬರಲಾರ್ದನ್ನ ಕಂಡುಹಿಡ್ಕೋಬೋದು ಈಸಿಯಾಗಿ. ಅದಾದ ನಂತರ ಏನು ಮಾಡಬೇಕು, ನಾವು ಈ ಬೀಜಗಳಿಗೆ FIR ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. FIR ಅಂತಂದರೆ ಪೊಲೀಸ್ ಸ್ಟೇಷನಲ್ಲಿ ಕೊಡೋದಂತ FIR ಅಲ್ಲ ಇದು. ಸರಿನಾ? ಇದು ಬೇರೆ, ಫಂಗಿಸೈಡ್, ಇನ್ಸೆಕ್ಟಿಸೈಡ್, ರೈಸೋಬಿಯಮ್ ಅಂತ. ಸರಿನಾ? ಈ ಇದು ಫಸ್ಟ್ ಬಂದುಬಿಟ್ಟೇನು ಫಂಗಿಸೈಡ್ ಅದಕ್ಕೆ ಉಪಯೋಗ ಮಾಡ್ತಾರಂತಂದರೆ ಶಿಲೀಂಧ್ರ ಅಂದರೆ ಬೂಜು ರೋಗ ಬರಲಾರ್ದಂಗೆ ನಾವು ಈ ಬೀಜಕ್ಕೆ ಚಿಕಿತ್ಸೆ ಮಾಡ್ತೀವಿ. ಸರಿನಾ? ಈ ಫಂಗಿಸೈಡ್ಗೆ ಯಾವ ಕೆಮಿಕಲ್ ಯೂಸ್ ಮಾಡಬೇಕಂದ್ರೆ, ನೀವು ಯಾವುದೇ ಕಂಪ್ನಿ ತಗೊಳ್ರಿ, ಇದೇ ಕಂಪ್ನಿದಂತ ನಾವು ಹೇಳಲ್ಲ. ಸರಿನಾ? ಯಾವುದೇ ಕಂಪ್ನಿ ಅದಾದರೂ ಇರ್ಬೋದು. ಅದಕ್ಕೆ ಕಾರ್ಬನ್ ಡಿಸಮ್ ಅನ್ನೋ ಕೆಮಿಕಲ್ ಅದು. ಸರಿನಾ? ಕಾರ್ಬನ್ ಡಿಸಮ್ ಕೆಮಿಕಲ್ನ ಎಷ್ಟು 2 ಗ್ರಾಮ್ ತೊಗೋಬೇಕು. 2 ಗ್ರಾಮ್ ಕಾರ್ಬನ್ ಡಿಸಮ್ನ ತೊಗೊಂಡು 1 kg ಬೀಜ ನೀವೇನು ಅವಾಗೆ ನೀವು ಮೊಳಕೆ ಬರೋವಂಥ ಬೀಜಗಳು ಏನಿರುತ್ತಲ್ಲ ಅವಕ್ಕೆ ಚೆನ್ನಾಗಿ ಹ್ಯಾಂಡ್ ಗ್ಲೌಸ್, ಕೈಗೆ ಗ್ಲೌಸ್ ಹಾಕೊಂಡೆ ಮಾಡ್ಬೇಕು. ಈ ಪದ್ಧತಿನ ಏನು ಮಾಡ್ತಿರಲ್ಲ ನೀವು, ಈ ಪ್ರಾಸೆಸ್ನ, ಇದನ್ನು ಹ್ಯಾಂಡ್ ಗ್ಲೌಸ್ ಹಾಕೊಂಡೆ ಕಂಪಲ್ಸರಿಯಾಗಿ ಇದು ಮಾಡಬೇಕು. ಯಾಕಂದರೆ ಅದು ಇದು ಇರ್ತವೆ ಜಾಸ್ತಿ, ಅದಕ್ಕೋಸ್ಕರ ನಮ್ಮ ದೇಹನ ಸೇರೋ ಅವಕಾಶಗಳು ಇರುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ನಾವು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ಕೊಂಡು ಕಾರ್ಬನ್ ಡಿಸಮ್ನ 2 ಗ್ರಾಮ್ ತೊಗೊಂಡು ಚೆನ್ನಾಗಿ 1 kg ಬೀಜಕ್ಕೆ ಕಲಸಿ ಅದನ್ನು ಮತ್ತೆ ನೆರಳಲ್ಲೇ ಒಣಗಿಸ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು, ಇನ್ಸೆಕ್ಟಿಸೈಡ್ ಅಂದರೆ ಕೀಟನಾಶಕ. ಈ ಕೀಟನಾಶಕ ಯಾವುದಾದ್ರೂ ಕಂಪ್ನಿದಿರಲಿ, ಅದಕ್ಕೆ ಹಿಮ್ಲಾಗ್ಲೋಬಿಡ್ ಅನ್ನೋ ಕೆಮಿಕಲ್ ಅದ್ರ ಹೆಸರು, ಹಿಮ್ಲಾಗ್ಲೋಬಿಡ್ ಅಂತ. ಅದನ್ನೆಷ್ಟು 2.5 ಗ್ರಾಮ್ ಹಿಮ್ಲಾಗ್ಲೋಬಿಡ್ನ ತಗೊಂಡು ಮತ್ತೆ ನಾವು ಫಂಗಿಸೈಡ್ ಟ್ರೀಟ್ಮೆಂಟ್ ಏನು ಕೊಟ್ಟಿರ್ತೀವಲ್ಲ ಇದಕ್ಕಿಂತ ಮುಂಚೆ, ಅದೇ ಬೀಜಗಳಿಗೆ ಮತ್ತೆ ನಾವು ಫಂಗಿಸೈಡ್ ಅನ್ನೋ ಇದು ಇನ್ಸೆಕ್ಟಿಸೈಡನ್ನ
ಅದನ್ನು ಎಷ್ಟು 2.5 ಗ್ರಾಮ್ನ ತಗೊಂಡು ಚೆನ್ನಾಗಿ ಆ ಬೀಜಕ್ಕೆ ಸವರಿ ಬೇಯಿಸಿ ಇದು ಮಾಡಿ ಮತ್ತೆ 2 ಗಂಟೆ ನೆರಳಲ್ಲೇ ಒಣಗಿಸ್ಕೋಬೇಕು. ಅದಾದಮೇಲೆ ರೈಸೋಬಿಯಮ್. ಈ ರೈಸೋಬಿಯಮಲ್ಲಿ ಏನಿರುತ್ತೆ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ ಮಾತು. ನಮ್ಮ ಗಾಳಿಯಲ್ಲಾಗಲಿ ನಮ್ಮ ಮಣ್ಣಲ್ಲಾಗಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತಾವೆ, ಸರಿನಾ? ಇವೇನು ಮಾಡ್ತಾವೆ, ಇವಾಗ ನಾವು ಉದಾಹರಣೆಗೆ ತಗೊಂಡ್ರೆ ನಾವು ತಿನ್ನೋಂಥ ಮೊಸರಲ್ಲಿ ಕೂಡ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರ್ತವೆ, ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡ್ತಾವೆ, ಅಂದರೆ ಸಹಾಯ ಮಾಡ್ತಾವೆ. ಅದೇ ರೀತಿಯೇ ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನಿರ್ತಲ್ಲ ಮಣ್ಣಲ್ಲಿ ಇರ್ತವೆ, ಗಾಳಿಯಲ್ಲಿ ಎಲ್ಲದರಲ್ಲೂ ಇರ್ತವೆ. ಇವೇನು ಮಾಡ್ತಾವೆ ಅಂದರೆ ಸಸಿಗಳಿಗೆ ಒಳ್ಳೆ ಆಹಾರವನ್ನು, ಯಾಕಂದರೆ ನಮ್ಮ ಸಸಿಗಳು ಈ ಗಿಡಗಳು ಏನಿರುತ್ತಲ್ಲ ಒಂದು ಪ್ರದೇಶಕ್ಕೆ ಹೋಗಿ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಆಹಾರವನ್ನು ಅವು ತಯಾರು ಮಾಡ್ಕೊಳಕ್ಕಾಗಲ್ಲ, ಹೌದಾ? ಅದಕ್ಕಾಗಿ ಈ ಬ್ಯಾಕ್ಟೀರಿಯಾಗಳು, ಇಂಥ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಲ್ಲ ಅವು ಸಹಾಯ ಮಾಡ್ತಾವೆ ಮಾತು. ಈ ರೈಸೋಬಿಯಂ ಅಥವಾ ಟ್ರೈಕೋಡರ್ಮ ಇವೆರಡರಲ್ಲಿ ಯಾವುದಾದ್ರೂ ತೊಗೋಬೋದು ನೀವು. ರೈಸೋಬಿಯಂ ಬ್ಯಾಕ್ಟೀರಿಯಾ ಅಥವಾ ಟ್ರೈಕೋಡರ್ಮ ಅನ್ನೋ ಕೆಮಿಕಲ್ನ ಯಾವುದಾದ್ರೂ ತೊಗೋಬೋದು. ಇದು ಎಷ್ಟು ತೊಗೋಬೇಕಂದ್ರೆ 10 ರಿಂದ 12 ಗ್ರಾಮ್ ತೊಗೋಬೇಕು. 10 ರಿಂದ 12 ಗ್ರಾಮ್ ತೊಗೊಂಡು 5 ml ನೀರು ಅದಕ್ಕೆ ಆ್ಯಡ್ ಮಾಡಿ ಈ ಬೀಜಗಳಿಗೆ ಚೆನ್ನಾಗಿ ಕಲಸಿ ಮತ್ತೆ ಅದನ್ನು 2 ಗಂಟೆಗಳ ಕಾಲ ನೆರಳಲ್ಲೇ ಒಣಗಿಸ್ಕೊಂಡ್ರೆ ನಮಗೆ ಈ ಬೀಜಗಳು ಏನು ಮಾಡ್ತೀವಲ್ಲ ನಾವು ನೆಡಕ್ಕೆ ರೆಡಿ ಇರ್ತವೆ. ಅಂದರೆ 6 ಗಂಟೆಗಳ ಕಾಲ ಈ ಪದ್ಧತಿನ ನಾವು ಮಾಡಿವಂದರೆ ಒಂದು ಒಳ್ಳೆ ಬೀಜ. ಅಂದರೆ ನಾವು ಇವಾಗ ಹೆಂಗೆ ನೋಡ್ರಿ, ನಾವು ಸಣ್ಣವರಿದ್ದಾಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ತೀವಿ ನಮ್ಮ ಮಕ್ಕಳಿಗಾಗಲಿ, ಇಲ್ಲಾಂದರೆ ಮಗು ಹುಟ್ಟೋಕ್ಕಿಂತ ಮುಂಚೆನೇ ನಾವು ಗರ್ಭದಲ್ಲೇ ಇದ್ದಾಗ ನಾವು ಹೆಂಗೆ ಟ್ರೀಟ್ಮೆಂಟ್ ಕೊಡ್ತೀವ, ಇಲ್ಲ ನಮ್ಮ ಮಗು ಚೆನ್ನಾಗಿ ಬೆಳಿಬೇಕು, ಅದಕ್ಕೇನು ರೋಗ ಬರಬಾರ್ದು, ನಾಳೆ ಏನಾದರೂ ಪ್ರಾಬ್ಲಮ್ ಬರಬಾರ್ದು ಅಂತ ಇದು ಮಾಡ್ತೀವ, ಇಲ್ಲ ಅದೇ ರೀತಿಯೇ ಈ ಬೀಜಗಳು. ಅಂದರೆ ಇನ್ನು ಸಸ್ಯ ಆಗೋಕ್ಕಿಂತ ಮುಂಚೆ ನಾವು ಬೀಜಗಳಿಗೆ ಚಿಕಿತ್ಸೆ ಕೊಟ್ಟಂಗಿದು, ಹೌದಾ? ಅದೇ ರೀತಿ ಈ 6 ಗಂಟೆಗಳ ಕಾಲ ನೀವು ಈ ಬೀಜ ಚಿಕಿತ್ಸೆ ಮಾಡಿದ್ರೆ ನಿಮಗೆ ಒಳ್ಳೆ ಇದು, ಈ ಬೀಜ ನೆಡ್ತೀರಾ, ಈ ಬೀಜನ ತಗೊಂಡೋಗಿ ನೀವು 6 ಗಂಟೆ ಆದಮೇಲೆ ನೀವು ಬೀಜ ನೆಡ್ಬೋದು. ಅದಾದಮೇಲೆ ನೀವು ಎಷ್ಟು ದಿವಸಕ್ಕೆ ಇಲ್ಲಿ ಬೀಜ ನೆಟ್ಟ ಮೇಲೆ ಎಷ್ಟು ದಿವಸಕ್ಕೆ ಸ್ಪ್ರೇ ಮಾಡ್ತೀರಿ ಜಮೀನಿಗೆ, ಅಂದರೆ ಈ ಸಸಿಗಳಾದಮೇಲೆ ಎಷ್ಟು ದಿವಸಕ್ಕೆ? 40 ದಿನ ಅಲ್ಲ, ಬೀಜ ಇಟ್ಮೇಲೆ ನಾರ್ಮಲ್ ಆಗಿ 10 ದಿಂದ 12 ದಿನ, ಹೌದಾ? ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ 35 ರಿಂದ 45 ದಿನ, ಅಂದರೆ ಬೀಜ ಆದಮೇಲೆ 45ನೇ ದಿವಸಕ್ಕೆ ನಾವು ಸ್ಪ್ರೇ ಮಾಡ್ಬೋದು. ಅಲ್ಲಿವರೆಗೆ ಯಾವುದೇ ಥರದ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇರಲ್ಲ, ಅದಕ್ಕೆ ಯಾವುದೇ ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ. ಅದರಿಂದ ಈ IPM ಪದ್ಧತಿ ಇನ್ನೊಂದೇನೆಂದರೆ, ನೀವು ನೆಕ್ಸ್ಟ್ ಏನಾದರೂ ಈ IPM ಪದ್ಧತಿನ ಬಳಸ್ಕೊಂಡು ನೀವು ಮೆಣಸಿನ್ಕಾಯಿ ಬೆಳೆದು ನಿಮ್ದೇನಾದರೂ ನಿಮ್ಮ ಯಾರಾದರೂ ಬಂದು ಚೆಕ್ ಮಾಡಿ ಅದನ್ನು ಪಾಸ್ ಆಯ್ತಂದರೆ ನಿಮ್ಮ ಮೆಣಸಿನ್ಕಾಯಿ ಏನಿದಾವಲ್ಲ ಅದನ್ನು ಜಾಸ್ತಿ ರೇಟಿಗೆ ತೊಗೊಂಡೋಗೋ ಇದು ಕೂಡ ಇರುತ್ತೆ ನಿಮಗೆ. ಬೇರೆಯವ್ರು ಬಂದು ನಿಮ್ಮ ಚೆಕ್ ಮಾಡ್ತಾರೆ ನಿಮ್ಮ ಮೆಣಸಿನ್ಕಾಯಿಗಳ್ನ, ಅವಾಗೇನು ಮಾಡ್ಬೋದು, ಅವರು ಜಾಸ್ತಿ ರೇಟಿಗೆ ಕೂಡ ತೊಗೊಂಡೋಗ್ತಾರೆ. ಯಾಕಂದರೆ IPM ಪಾಸ್ ಆದರೆ, ಇವಾಗ ನೆಕ್ಸ್ಟ್ ಏನು ಬರುತ್ತಲ್ಲ ಇವೆಲ್ಲ IPM ಪಾಸ್ ಆದರೆ ಮಾತ್ರನೇ ಬೇರೆ ನಮ್ಮ ಪದಾರ್ಥಗಳು ಏನಿದಾವಲ್ಲ ಅವನ್ನೆಲ್ಲ ರೈತರು ಬೆಳೀತಕ್ಕಂಥ ಪದಾರ್ಥಗಳನ್ನೆಲ್ಲ ಅವ್ರು ತಗೊಂಡು ಹೋಗ್ತಾರೆ ಅನ್ನೋದು, ಸರಿನಾ? ಅದಕ್ಕಾಗಿ ಎಲ್ಲರೂ ಈ ಪದ್ಧತಿನ ಅಳವಡಿಸ್ಕೋಬೇಕು. ಹಾಗೆ ಇದ್ರ ಜೊತೆಗೆ ನಾವು ಬರೀ ಇದಿಷ್ಟೇ ಮಾಡಿದ್ರೇ ಚೇಂಜ್ ಆಗಿಬಿಡ್ತೈತೆ ಅಂತ ಅಲ್ಲ, ಇದ್ರ ಜೊತೆಗೆ ನಮ್ಮ ಬೇರೆ ಬೇರೆ ಪದ್ಧತಿಗಳ್ನು ಕೂಡ ಏನು ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ನಮ್ಮ ತಾತವ್ರು ಏನು ಮಾಡ್ತಿದ್ರಲ್ಲ, ಸಾವಯವ ಕೃಷಿನ ನಾವು ಬೆಳೆಯೋಕ್ಕಿಂತ ಮುಂಚೆ 1-2 ತಿಂಗಳ ಮುಂಚೆ ಖಾಲಿ ಇರ್ತದೆ, ಹೌದಾ? ನಮ್ಮ ಜಮೀನು ಖಾಲಿ ಇರ್ತವೆ. ಅವಾಗೇನು ಮಾಡಬೇಕು, ನಾವು ದನದ ಸಗಣಿ, ಗೋಮೂತ್ರ, ಎರೆಹುಳು ಅಂಥವನ್ನ ಏನು ಮಾಡಬೇಕು, ನಮ್ಮ ಹೊಲದಲ್ಲಿ ಹೋಗಿ ಇದು ಹಾಕಬೇಕು, ಸರಿನಾ? ಅದೇ ರೀತಿ ಜೀವಾಮೃತ ಅನ್ನೋ ಒಂದು ಇದು ಕೂಡ ಮಾಡ್ಬೋದು. ಜೀವಾಮೃತ ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿನಿ. ಜೀವಾಮೃತದ ಬಗ್ಗೆ ಗೊತ್ತೈತಾ ಸ್ವಲ್ಪ ಜನಕ್ಕೆ? ಯಾರಿಗಾದ್ರು ಜೀವಾಮೃತ ಗೊತ್ತಿಲ್ಲ? ಸ್ವಲ್ಪ ನಿಮ್ಮ ಒಬ್ಬರಿಗೆ ರೈತರಿಗೆ ಇಲ್ಲಿ ನಿಮ್ಮ ಗ್ರಾಮಸ್ಥರಿಗೆ